ಜಯಪ್ರಕಾಶ್ ಏನೇ ವಂಚಕೆ ಐಶ್ವರ್ಯಗೌಡ ಪ್ರಕರಣದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ CDR ಅನ್ನ ಆಕೆಗೆ ಕೊಡ್ತಾ ಇತ್ತು ಅನ್ನೋದ್ರ ಬಗ್ಗೆ ಅನುಮಾನ ಇರತಕ್ಕಂಥದ್ದು. ಏನು ಆ ಅಧಿಕಾರಿ ಯಾರು ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು ರಿಕ್ವೆಸ್ಟ್ ಅನ್ನ ಸರ್ವಿಸ್ ಪ್ರೊವೈಡರ್ಗಳಿಗೆ, ಏನು ಏರ್ಟೆಲ್ ಅಥವಾ BSNL ಏನೇನು ಮೊಬೈಲ್ ನೆಟ್ವರ್ಕ್ ಇದೆ ಅದಕ್ಕೆ ಒಂದು ರಿಕ್ವೆಸ್ಟ್ ಅನ್ನ ಪೊಲೀಸರಿಗೆ ಈಗಾಗಲೇ ಕೊಟ್ಟಿದ್ದಾರೆ. ಹೀಗಾಗಿ ಸ್ವಲ್ಪ ದಿನದಲ್ಲೇ ಆ ಅಧಿಕಾರಿ ಯಾರೋ, ಅಧಿಕಾರಿ ಫೋಟೋ ಎಲ್ಲವೂ ಸಿಗುವಂಥದ್ದು. ಇದು ಒಂದು ಕಡೆ ಆದರೆ CDR ಅಂದರೆ ಯಾವುದೇ ಒಂದು ನಂಬರ್ನಿಂದ ಯಾರ್ಯಾರಿಗೆ ಎಷ್ಟೆಷ್ಟು ಬಾರಿ ಕರೆ ಮಾಡಲಾಗಿದೆ, ಯಾವ ನಂಬರ್ಗೆ ಕರೆ ಮಾಡಲಾಗಿದೆ, ಮತ್ತು ಎಷ್ಟು ಸೆಕೆಂಡ್ಗಳ ಕಾಲ ಅವ್ರ ಜೊತೆ ಮಾತನಾಡಲಾಗಿದೆ, ಯಾವ ನೆಟ್ವರ್ಕ್ನಿಂದ ಕರೆ ಹೋಗಿದೆ, ಈ ಎಲ್ಲದರ ಸಂಪೂರ್ಣ ಮಾಹಿತಿ ಒಂದು CDRನಲ್ಲಿ ಇರುವಂಥದ್ದು. ಇದನ್ನು ಸಾಮಾನ್ಯವಾಗಿ ಒಬ್ಬ ತನಿಖಾಧಿಕಾರಿ ಸರ್ವಿಸ್ ಪ್ರೊವೈಡರ್ಗೆ ಸಂಬಂಧಪಟ್ಟ ಮೇಲಾಧಿಕಾರಿಯಿಂದ ಅನುಮತಿಯನ್ನು ಪಡೆದುಕೊಂಡು ಇಮೇಲ್ ಮುಖಾಂತರ ರಿಕ್ವೆಸ್ಟನ್ನು ಕಳಿಸಿದ್ರೆ ಆ ರಿಕ್ವೆಸ್ಟ್ಗೆ ಅನುಗುಣವಾಗಿ ಅಪರಾಧಿಗಳನ್ನು, ಆರೋಪಿಗಳನ್ನು ಪತ್ತೆ ಹಚ್ಚೋದಕ್ಕೆ ಈ ಒಂದು ತನಿಖಾ ಭಾಗವಾಗಿ CDRನ್ನು ಪಡೆದುಕೊಳ್ಳುವಂಥದ್ದು. ಆದರೆ ಇಲ್ಲಿ ಈಗ ಐಶ್ವರ್ಯ ಕೇಸಲ್ಲಿ ಗೊತ್ತಾಗ್ತಾ ಇರೋದೇನಂತಂದರೆ ಸಾಕಷ್ಟು ಜನ ರಾಜಕಾರಣಿಗಳ CDRನ್ನು, ಸಾಕಷ್ಟು ಜನ ಏನು ಬಿಸ್ನೆಸ್ಮನ್ಗಳ ಒಂದು CDRನ್ನು ಪೊಲೀಸ್ ಅಧಿಕಾರಿಗಳ ಮುಖಾಂತರ ಐಶ್ವರ್ಯ ಪಡೆದುಕೊಳ್ತಾ ಇದ್ಲು ಅನ್ನೋದು ಈಗ ಗೊತ್ತಾಗಿರ್ತಕ್ಕಂಥದ್ದು. ಆಕೆ ಮೊಬೈಲನ್ನು ಶೋಧನೆ ಮಾಡ್ತಾ ಇರಬೇಕಾದ್ರೆ FSLಗೆ ಕಳಿಸಿ ಅದರಲ್ಲಿ ಒಂದಷ್ಟು ವಿಚಾರಗಳು ಹೊರಗಡೆ ಬರ್ತವೆ. ಈಕೆ ಬಳಿ ಅಕ್ರಮವಾಗಿ ಬಂದಿರತಕ್ಕಂಥ CDRಗಳು ಸಿಗ್ತವೆ, ಕೆಲವು ವ್ಯಕ್ತಿಗಳ CDRಗಳು ಸಿಗ್ತವೆ. ಜೊತೆಗೆ ಒಬ್ಬ ಪೊಲೀಸ್ ಅಧಿಕಾರಿ ಜೊತೆ ಗೋವಾಗೆ ಟ್ರಿಪ್ ಹೋಗಿರೋದು, ಮತ್ತು ಆಕೆ ಜೊತೆ ಅಲ್ಲಿ ಆ ಪೊಲೀಸ್ ಅಧಿಕಾರಿ ಜೊತೆ ತೆಗೆಸ್ಕೊಂಡಿರ್ತಕ್ಕಂಥ ಫೋಟೋಗಳು ಕೂಡ ಐಶ್ವರ್ಯ ಮೊಬೈಲ್ನಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ACP ಚಂದನ್ ಅವರನ್ನು ನೇಮಕ ಮಾಡಿ ಪ್ರತ್ಯೇಕವಾಗಿ ಒಂದು FIR ಅನ್ನು ದಾಖಲಿಸಿ ಯಾರೆಲ್ಲ ಅಧಿಕಾರಿಗಳಿದ್ದಾರೆ, ಮತ್ತು ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಯಾರೆಲ್ಲ CDR ಯಾವ ಅಂದರೆ ಒಬ್ಬ ರಾಜಕಾರಣಿ ಇರ್ಬೋದು, ರಾಮನಗರದ ಸಾಕಷ್ಟು ರಾಜಕಾರಣಿಗಳ ಒಂದು CDR ತೆಗೆಸಲಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇವೆಲ್ಲದಕ್ಕೂ ಇನ್ನು ಸ್ವಲ್ಪ ದಿನದಲ್ಲಿ ಉತ್ತರ ಸಿಗುವಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು. ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ ನೋಡಿ, ಪೊಲೀಸರು ಹೊಲವೇ ಏನು ಬೇಲಿಯೇ ಎದ್ದು ಹೊಲ ಮೇಯ್ದಂಗೆ ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ಅಲ್ಲ ತನಿಖೆ ಮಾಡ್ತಾ ಇದ್ದ ತನಿಖಾಧಿಕಾರಿನೇ ವರ್ಗಾವಣೆ ಆಗ್ತಾರೆ ಇದರಲ್ಲಿ. ಏನ್ರಿ ಅಪ್ಪ, ಎಲ್ಲಿಗೆ ಬಂದು ನಿಂತಿದೆ ಹೆಚ್ಚು ಕಡಿಮೆ. ಆಮೇಲೆ ಪೊಲೀಸರು ನೀವು ಹಿಂಗಾದ್ರೆ ಹೆಂಗ್ರಪ್ಪ ನೋಡಿ, ಇದು ಒಂದು ಸ್ಟೋರಿನಾ. ಯಾಕೆ ನನಗೆ ಹೆಮ್ಮೆ ಇದೆ ನಮ್ಮ ರಿಪಬ್ಲಿಕ್ ಕನ್ನಡದ ಬಗ್ಗೆ ಅಂಥೇಳಿ, ಮಹಾಲಿಂಗ ನಾಯಕ ಅಂತ ಒಬ್ಬ ಪ್ರಶಸ್ತಿ ವಿಜೇತ. ಜಯಪ್ರಕಾಶ್ ಏನೇ ವಂಚಕೆ ಐಶ್ವರ್ಯಗೌಡ ಪ್ರಕರಣದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ CDR ಅನ್ನ ಆಕೆಗೆ ಕೊಡ್ತಾ ಇತ್ತು ಅನ್ನೋದ್ರ ಬಗ್ಗೆ ಅನುಮಾನ ಇರತಕ್ಕಂಥದ್ದು. ಏನು ಆ ಅಧಿಕಾರಿ ಯಾರು ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು ರಿಕ್ವೆಸ್ಟ್ ಅನ್ನ ಸರ್ವಿಸ್ ಪ್ರೊವೈಡರ್ಗಳಿಗೆ, ಏನು ಏರ್ಟೆಲ್ ಅಥವಾ BSNL ಏನೇನು ಮೊಬೈಲ್ ನೆಟ್ವರ್ಕ್ ಇದೆ ಅದಕ್ಕೆ ಒಂದು ರಿಕ್ವೆಸ್ಟ್ ಅನ್ನ ಪೊಲೀಸರಿಗೆ ಈಗಾಗಲೇ ಕೊಟ್ಟಿದ್ದಾರೆ. ಹೀಗಾಗಿ ಸ್ವಲ್ಪ ದಿನದಲ್ಲೇ ಆ ಅಧಿಕಾರಿ ಯಾರೋ, ಅಧಿಕಾರಿ ಫೋಟೋ ಎಲ್ಲವೂ ಸಿಗುವಂಥದ್ದು. ಇದು ಒಂದು ಕಡೆ ಆದರೆ CDR ಅಂದರೆ ಯಾವುದೇ ಒಂದು ನಂಬರ್ನಿಂದ ಯಾರ್ಯಾರಿಗೆ ಎಷ್ಟೆಷ್ಟು ಬಾರಿ ಕರೆ ಮಾಡಲಾಗಿದೆ, ಯಾವ ನಂಬರ್ಗೆ ಕರೆ ಮಾಡಲಾಗಿದೆ, ಮತ್ತು ಎಷ್ಟು ಸೆಕೆಂಡ್ಗಳ ಕಾಲ ಅವ್ರ ಜೊತೆ ಮಾತನಾಡಲಾಗಿದೆ, ಯಾವ ನೆಟ್ವರ್ಕ್ನಿಂದ ಕರೆ ಹೋಗಿದೆ, ಈ ಎಲ್ಲದರ ಸಂಪೂರ್ಣ ಮಾಹಿತಿ ಒಂದು CDRನಲ್ಲಿ ಇರುವಂಥದ್ದು. ಇದನ್ನು ಸಾಮಾನ್ಯವಾಗಿ ಒಬ್ಬ ತನಿಖಾಧಿಕಾರಿ ಸರ್ವಿಸ್ ಪ್ರೊವೈಡರ್ಗೆ ಸಂಬಂಧಪಟ್ಟ ಮೇಲಾಧಿಕಾರಿಯಿಂದ ಅನುಮತಿಯನ್ನು ಪಡೆದುಕೊಂಡು ಇಮೇಲ್ ಮುಖಾಂತರ ರಿಕ್ವೆಸ್ಟನ್ನು ಕಳಿಸಿದ್ರೆ ಆ ರಿಕ್ವೆಸ್ಟ್ಗೆ ಅನುಗುಣವಾಗಿ ಅಪರಾಧಿಗಳನ್ನು, ಆರೋಪಿಗಳನ್ನು ಪತ್ತೆ ಹಚ್ಚೋದಕ್ಕೆ ಈ ಒಂದು ತನಿಖಾ ಭಾಗವಾಗಿ CDRನ್ನು ಪಡೆದುಕೊಳ್ಳುವಂಥದ್ದು. ಆದರೆ ಇಲ್ಲಿ ಈಗ ಐಶ್ವರ್ಯ ಕೇಸಲ್ಲಿ ಗೊತ್ತಾಗ್ತಾ ಇರೋದೇನಂತಂದರೆ ಸಾಕಷ್ಟು ಜನ ರಾಜಕಾರಣಿಗಳ CDRನ್ನು, ಸಾಕಷ್ಟು ಜನ ಏನು ಬಿಸ್ನೆಸ್ಮನ್ಗಳ ಒಂದು CDRನ್ನು ಪೊಲೀಸ್ ಅಧಿಕಾರಿಗಳ ಮುಖಾಂತರ ಐಶ್ವರ್ಯ ಪಡೆದುಕೊಳ್ತಾ ಇದ್ಲು ಅನ್ನೋದು ಈಗ ಗೊತ್ತಾಗಿರ್ತಕ್ಕಂಥದ್ದು. ಆಕೆ ಮೊಬೈಲನ್ನು ಶೋಧನೆ ಮಾಡ್ತಾ ಇರಬೇಕಾದ್ರೆ FSLಗೆ ಕಳಿಸಿ ಅದರಲ್ಲಿ ಒಂದಷ್ಟು ವಿಚಾರಗಳು ಹೊರಗಡೆ ಬರ್ತವೆ. ಈಕೆ ಬಳಿ ಅಕ್ರಮವಾಗಿ ಬಂದಿರತಕ್ಕಂಥ CDRಗಳು ಸಿಗ್ತವೆ, ಕೆಲವು ವ್ಯಕ್ತಿಗಳ CDRಗಳು ಸಿಗ್ತವೆ. ಜೊತೆಗೆ ಒಬ್ಬ ಪೊಲೀಸ್ ಅಧಿಕಾರಿ ಜೊತೆ ಗೋವಾಗೆ ಟ್ರಿಪ್ ಹೋಗಿರೋದು, ಮತ್ತು ಆಕೆ ಜೊತೆ ಅಲ್ಲಿ ಆ ಪೊಲೀಸ್ ಅಧಿಕಾರಿ ಜೊತೆ ತೆಗೆಸ್ಕೊಂಡಿರ್ತಕ್ಕಂಥ ಫೋಟೋಗಳು ಕೂಡ ಐಶ್ವರ್ಯ ಮೊಬೈಲ್ನಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ACP ಚಂದನ್ ಅವರನ್ನು ನೇಮಕ ಮಾಡಿ ಪ್ರತ್ಯೇಕವಾಗಿ ಒಂದು FIR ಅನ್ನು ದಾಖಲಿಸಿ ಯಾರೆಲ್ಲ ಅಧಿಕಾರಿಗಳಿದ್ದಾರೆ, ಮತ್ತು ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಯಾರೆಲ್ಲ CDR ಯಾವ ಅಂದರೆ ಒಬ್ಬ ರಾಜಕಾರಣಿ ಇರ್ಬೋದು, ರಾಮನಗರದ ಸಾಕಷ್ಟು ರಾಜಕಾರಣಿಗಳ ಒಂದು CDR ತೆಗೆಸಲಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇವೆಲ್ಲದಕ್ಕೂ ಇನ್ನು ಸ್ವಲ್ಪ ದಿನದಲ್ಲಿ ಉತ್ತರ ಸಿಗುವಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು. ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ ನೋಡಿ, ಪೊಲೀಸರು ಹೊಲವೇ ಏನು ಬೇಲಿಯೇ ಎದ್ದು ಹೊಲ ಮೇಯ್ದಂಗೆ ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ಅಲ್ಲ ತನಿಖೆ ಮಾಡ್ತಾ ಇದ್ದ ತನಿಖಾಧಿಕಾರಿನೇ ವರ್ಗಾವಣೆ ಆಗ್ತಾರೆ ಇದರಲ್ಲಿ. ಏನ್ರಿ ಅಪ್ಪ, ಎಲ್ಲಿಗೆ ಬಂದು ನಿಂತಿದೆ ಹೆಚ್ಚು ಕಡಿಮೆ. ಆಮೇಲೆ ಪೊಲೀಸರು ನೀವು ಹಿಂಗಾದ್ರೆ ಹೆಂಗ್ರಪ್ಪ ನೋಡಿ, ಇದು ಒಂದು ಸ್ಟೋರಿನಾ. ಯಾಕೆ ನನಗೆ ಹೆಮ್ಮೆ ಇದೆ ನಮ್ಮ ರಿಪಬ್ಲಿಕ್ ಕನ್ನಡದ ಬಗ್ಗೆ ಅಂಥೇಳಿ, ಮಹಾಲಿಂಗ ನಾಯಕ ಅಂತ ಒಬ್ಬ ಪ್ರಶಸ್ತಿ ವಿಜೇತ
ಜಯಪ್ರಕಾಶ್ ಏನೇ ವಂಚಕೆ ಐಶ್ವರ್ಯಗೌಡ ಪ್ರಕರಣದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ CDR ಅನ್ನ ಆಕೆಗೆ ಕೊಡ್ತಾ ಇತ್ತು ಅನ್ನೋದ್ರ ಬಗ್ಗೆ ಅನುಮಾನ ಇರತಕ್ಕಂಥದ್ದು. ಏನು ಆ ಅಧಿಕಾರಿ ಯಾರು ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು ರಿಕ್ವೆಸ್ಟ್ ಅನ್ನ ಸರ್ವಿಸ್ ಪ್ರೊವೈಡರ್ಗಳಿಗೆ, ಏನು ಏರ್ಟೆಲ್ ಅಥವಾ BSNL ಏನೇನು ಮೊಬೈಲ್ ನೆಟ್ವರ್ಕ್ ಇದೆ ಅದಕ್ಕೆ ಒಂದು ರಿಕ್ವೆಸ್ಟ್ ಅನ್ನ ಪೊಲೀಸರಿಗೆ ಈಗಾಗಲೇ ಕೊಟ್ಟಿದ್ದಾರೆ. ಹೀಗಾಗಿ ಸ್ವಲ್ಪ ದಿನದಲ್ಲೇ ಆ ಅಧಿಕಾರಿ ಯಾರೋ, ಅಧಿಕಾರಿ ಫೋಟೋ ಎಲ್ಲವೂ ಸಿಗುವಂಥದ್ದು. ಇದು ಒಂದು ಕಡೆ ಆದರೆ CDR ಅಂದರೆ ಯಾವುದೇ ಒಂದು ನಂಬರ್ನಿಂದ ಯಾರ್ಯಾರಿಗೆ ಎಷ್ಟೆಷ್ಟು ಬಾರಿ ಕರೆ ಮಾಡಲಾಗಿದೆ, ಯಾವ ನಂಬರ್ಗೆ ಕರೆ ಮಾಡಲಾಗಿದೆ, ಮತ್ತು ಎಷ್ಟು ಸೆಕೆಂಡ್ಗಳ ಕಾಲ ಅವ್ರ ಜೊತೆ ಮಾತನಾಡಲಾಗಿದೆ, ಯಾವ ನೆಟ್ವರ್ಕ್ನಿಂದ ಕರೆ ಹೋಗಿದೆ, ಈ ಎಲ್ಲದರ ಸಂಪೂರ್ಣ ಮಾಹಿತಿ ಒಂದು CDRನಲ್ಲಿ ಇರುವಂಥದ್ದು. ಇದನ್ನು ಸಾಮಾನ್ಯವಾಗಿ ಒಬ್ಬ ತನಿಖಾಧಿಕಾರಿ ಸರ್ವಿಸ್ ಪ್ರೊವೈಡರ್ಗೆ ಸಂಬಂಧಪಟ್ಟ ಮೇಲಾಧಿಕಾರಿಯಿಂದ ಅನುಮತಿಯನ್ನು ಪಡೆದುಕೊಂಡು ಇಮೇಲ್ ಮುಖಾಂತರ ರಿಕ್ವೆಸ್ಟನ್ನು ಕಳಿಸಿದ್ರೆ ಆ ರಿಕ್ವೆಸ್ಟ್ಗೆ ಅನುಗುಣವಾಗಿ ಅಪರಾಧಿಗಳನ್ನು ಆರೋಪಿಗಳನ್ನು ಪತ್ತೆ ಹಚ್ಚೋದಕ್ಕೆ ಈ ಒಂದು ತನಿಖಾ ಭಾಗವಾಗಿ CDR ಅನ್ನು ಪಡೆದುಕೊಳ್ಳುವಂಥದ್ದು. ಆದರೆ ಇಲ್ಲಿ ಈಗ ಐಶ್ವರ್ಯ ಕೇಸಲ್ಲಿ ಗೊತ್ತಾಗ್ತಾ ಇರೋದೇನಂತಂದರೆ ಸಾಕಷ್ಟು ಜನ ರಾಜಕಾರಣಿಗಳ CDR ಅನ್ನು, ಸಾಕಷ್ಟು ಜನ ಏನು ಬಿಸ್ನೆಸ್ಮನ್ಗಳ ಒಂದು CDR ಅನ್ನು ಪೊಲೀಸ್ ಅಧಿಕಾರಿಗಳ ಮುಖಾಂತರ ಐಶ್ವರ್ಯ ಪಡೆದುಕೊಳ್ತಾ ಇದ್ಲು ಅನ್ನೋದು ಈಗ ಗೊತ್ತಾಗಿರ್ತಕ್ಕಂಥದ್ದು. ಆಕೆ ಮೊಬೈಲನ್ನು ಶೋಧನೆ ಮಾಡ್ತಾ ಇರಬೇಕಾದ್ರೆ FSLಗೆ ಕಳಿಸಿ ಅದರಲ್ಲಿ ಒಂದಷ್ಟು ವಿಚಾರಗಳು ಹೊರಗಡೆ ಬರ್ತವೆ. ಈಕೆ ಬಳಿ ಅಕ್ರಮವಾಗಿ ಬಂದಿರತಕ್ಕಂಥ CDRಗಳು ಸಿಗ್ತವೆ, ಕೆಲವು ವ್ಯಕ್ತಿಗಳ CDRಗಳು ಸಿಗ್ತವೆ. ಜೊತೆಗೆ ಒಬ್ಬ ಪೊಲೀಸ್ ಅಧಿಕಾರಿ ಜೊತೆ ಗೋವಾಗೆ ಟ್ರಿಪ್ ಹೋಗಿರೋದು, ಮತ್ತು ಆಕೆ ಜೊತೆ ಅಲ್ಲಿ ಆ ಪೊಲೀಸ್ ಅಧಿಕಾರಿ ಜೊತೆ ತೆಗೆಸ್ಕೊಂಡಿರ್ತಕ್ಕಂಥ ಫೋಟೋಗಳು ಕೂಡ ಐಶ್ವರ್ಯ ಮೊಬೈಲ್ನಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ACP ಚಂದನ್ ಅವರನ್ನು ನೇಮಕ ಮಾಡಿ ಪ್ರತ್ಯೇಕವಾಗಿ ಒಂದು FIR ಅನ್ನು ದಾಖಲಿಸಿ ಯಾರೆಲ್ಲ ಅಧಿಕಾರಿಗಳಿದ್ದಾರೆ, ಮತ್ತು ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಯಾರೆಲ್ಲ CDR ಅಂದರೆ ಒಬ್ಬ ರಾಜಕಾರಣಿ ಇರ್ಬೋದು, ರಾಮನಗರದ ಸಾಕಷ್ಟು ರಾಜಕಾರಣಿಗಳ ಒಂದು CDR ತೆಗೆಸಲಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇವೆಲ್ಲದಕ್ಕೂ ಇನ್ನು ಸ್ವಲ್ಪ ದಿನದಲ್ಲಿ ಉತ್ತರ ಸಿಗುವಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ನೋಡಿ, ಪೊಲೀಸರು ಹೊಲವೇ ಏನು ಬೇಲಿಯೇ ಎದ್ದು ಹೊಲ ಮೇಯ್ದಂಗೆ ಅಂತ ಹೇಳಿ ಹಂಗಾಗೋಗಿದೆ. ಕೋಟ್ಯಾಂತರ ರೂಪಾಯಿ ಅಲ್ಲ, ತನಿಖೆ ಮಾಡ್ತಾ ಇದ್ದ ತನಿಖಾಧಿಕಾರಿನೇ ವರ್ಗಾವಣೆ ಆಗ್ತಾರೆ ಇದರಲ್ಲಿ. ಏನ್ರಿ ಅಪ್ಪ, 3.5 ಎಲ್ಲಿಗೆ ಬಂದು ಕೋಟಿ ನಿಂತಿದೆ ಹೆಚ್ಚು ಕಡಿಮೆ. ಆಮೇಲೆ ಪೊಲೀಸರು ನೀವು ಹಿಂಗಾದ್ರೆ ಹೆಂಗ್ರಪ್ಪ? ನೋಡಿ, ಇದು ಒಂದು ಸ್ಟೋರಿನಾ. ಯಾಕೆ ನನಗೆ ಹೆಮ್ಮೆ ಇದೆ ನಮ್ಮ ರಿಪಬ್ಲಿಕ್ ಕನ್ನಡದ ಬಗ್ಗೆ ಅಂಥೇಳಿ, ಮಹಾಲಿಂಗ ನಾಯಕ ಅಂತ ಒಬ್ಬ ಪ್ರಶಸ್ತಿ ವಿಜೇತ. ಜಯಪ್ರಕಾಶ್ ಏನೇ ವಂಚಕೆ ಐಶ್ವರ್ಯಗೌಡ ಪ್ರಕರಣದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ CDR ಅನ್ನ ಆಕೆಗೆ ಕೊಡ್ತಾ ಇತ್ತು ಅನ್ನೋದ್ರ ಬಗ್ಗೆ ಅನುಮಾನ ಇರತಕ್ಕಂಥದ್ದು. ಏನು ಆ ಅಧಿಕಾರಿ ಯಾರು ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು ರಿಕ್ವೆಸ್ಟ್ ಅನ್ನ ಸರ್ವಿಸ್ ಪ್ರೊವೈಡರ್ಗಳಿಗೆ, ಏನು ಏರ್ಟೆಲ್ ಅಥವಾ BSNL ಏನೇನು ಮೊಬೈಲ್ ನೆಟ್ವರ್ಕ್ ಇದೆ ಅದಕ್ಕೆ ಒಂದು ರಿಕ್ವೆಸ್ಟ್ ಅನ್ನ ಪೊಲೀಸರಿಗೆ ಈಗಾಗಲೇ ಕೊಟ್ಟಿದ್ದಾರೆ. ಹೀಗಾಗಿ ಸ್ವಲ್ಪ ದಿನದಲ್ಲೇ ಆ ಅಧಿಕಾರಿ ಯಾರೋ, ಅಧಿಕಾರಿ ಫೋಟೋ ಎಲ್ಲವೂ ಸಿಗುವಂಥದ್ದು. ಇದು ಒಂದು ಕಡೆ ಆದರೆ CDR ಅಂದರೆ ಯಾವುದೇ ಒಂದು ನಂಬರ್ನಿಂದ ಯಾರ್ಯಾರಿಗೆ ಎಷ್ಟೆಷ್ಟು ಬಾರಿ ಕರೆ ಮಾಡಲಾಗಿದೆ, ಯಾವ ನಂಬರ್ಗೆ ಕರೆ ಮಾಡಲಾಗಿದೆ, ಮತ್ತು ಎಷ್ಟು ಸೆಕೆಂಡ್ಗಳ ಕಾಲ ಅವ್ರ ಜೊತೆ ಮಾತನಾಡಲಾಗಿದೆ, ಯಾವ ನೆಟ್ವರ್ಕ್ನಿಂದ ಕರೆ ಹೋಗಿದೆ, ಈ ಎಲ್ಲದರ ಸಂಪೂರ್ಣ ಮಾಹಿತಿ ಒಂದು CDRನಲ್ಲಿ ಇರುವಂಥದ್ದು. ಇದನ್ನು ಸಾಮಾನ್ಯವಾಗಿ ಒಬ್ಬ ತನಿಖಾಧಿಕಾರಿ ಸರ್ವಿಸ್ ಪ್ರೊವೈಡರ್ಗೆ ಸಂಬಂಧಪಟ್ಟ ಮೇಲಾಧಿಕಾರಿಯಿಂದ ಅನುಮತಿಯನ್ನು ಪಡೆದುಕೊಂಡು ಇಮೇಲ್ ಮುಖಾಂತರ ರಿಕ್ವೆಸ್ಟನ್ನು ಕಳಿಸಿದ್ರೆ ಆ ರಿಕ್ವೆಸ್ಟ್ಗೆ ಅನುಗುಣವಾಗಿ ಅಪರಾಧಿಗಳನ್ನು ಆರೋಪಿಗಳನ್ನು ಪತ್ತೆ ಹಚ್ಚೋದಕ್ಕೆ ಈ ಒಂದು ತನಿಖಾ ಭಾಗವಾಗಿ CDR ಅನ್ನು ಪಡೆದುಕೊಳ್ಳುವಂಥದ್ದು. ಆದರೆ ಇಲ್ಲಿ ಈಗ ಐಶ್ವರ್ಯ ಕೇಸಲ್ಲಿ ಗೊತ್ತಾಗ್ತಾ ಇರೋದೇನಂತಂದರೆ ಸಾಕಷ್ಟು ಜನ ರಾಜಕಾರಣಿಗಳ CDR ಅನ್ನು, ಸಾಕಷ್ಟು ಜನ ಏನು ಬಿಸ್ನೆಸ್ಮನ್ಗಳ ಒಂದು CDR ಅನ್ನು ಪೊಲೀಸ್ ಅಧಿಕಾರಿಗಳ ಮುಖಾಂತರ ಐಶ್ವರ್ಯ ಪಡೆದುಕೊಳ್ತಾ ಇದ್ಲು ಅನ್ನೋದು ಈಗ ಗೊತ್ತಾಗಿರ್ತಕ್ಕಂಥದ್ದು. ಆಕೆ ಮೊಬೈಲನ್ನು ಶೋಧನೆ ಮಾಡ್ತಾ ಇರಬೇಕಾದ್ರೆ FSLಗೆ ಕಳಿಸಿ ಅದರಲ್ಲಿ ಒಂದಷ್ಟು ವಿಚಾರಗಳು ಹೊರಗಡೆ ಬರ್ತವೆ. ಈಕೆ ಬಳಿ ಅಕ್ರಮವಾಗಿ ಬಂದಿರತಕ್ಕಂಥ CDRಗಳು ಸಿಗ್ತವೆ, ಕೆಲವು ವ್ಯಕ್ತಿಗಳ CDRಗಳು ಸಿಗ್ತವೆ. ಜೊತೆಗೆ ಒಬ್ಬ ಪೊಲೀಸ್ ಅಧಿಕಾರಿ ಜೊತೆ ಗೋವಾಗೆ ಟ್ರಿಪ್ ಹೋಗಿರೋದು, ಮತ್ತು ಆಕೆ ಜೊತೆ ಅಲ್ಲಿ ಆ ಪೊಲೀಸ್ ಅಧಿಕಾರಿ ಜೊತೆ ತೆಗೆಸ್ಕೊಂಡಿರ್ತಕ್ಕಂಥ ಫೋಟೋಗಳು ಕೂಡ ಐಶ್ವರ್ಯ ಮೊಬೈಲ್ನಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ACP ಚಂದನ್ ಅವರನ್ನು ನೇಮಕ ಮಾಡಿ ಪ್ರತ್ಯೇಕವಾಗಿ ಒಂದು FIR ಅನ್ನು ದಾಖಲಿಸಿ ಯಾರೆಲ್ಲ ಅಧಿಕಾರಿಗಳಿದ್ದಾರೆ, ಮತ್ತು ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಯಾರೆಲ್ಲ CDR ಅಂದರೆ ಒಬ್ಬ ರಾಜಕಾರಣಿ ಇರ್ಬೋದು, ರಾಮನಗರದ ಸಾಕಷ್ಟು ರಾಜಕಾರಣಿಗಳ ಒಂದು CDR ತೆಗೆಸಲಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇವೆಲ್ಲದಕ್ಕೂ ಇನ್ನು ಸ್ವಲ್ಪ ದಿನದಲ್ಲಿ ಉತ್ತರ ಸಿಗುವಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ನೋಡಿ, ಪೊಲೀಸರು ಹೊಲವೇ ಏನು ಬೇಲಿಯೇ ಎದ್ದು ಹೊಲ ಮೇಯ್ದಂಗೆ ಅಂತ ಹೇಳಿ ಹಂಗಾಗೋಗಿದೆ. ಕೋಟ್ಯಾಂತರ ರೂಪಾಯಿ. ಅಲ್ಲ, ತನಿಖೆ ಮಾಡ್ತಾ ಇದ್ದ ತನಿಖಾಧಿಕಾರಿನೇ ವರ್ಗಾವಣೆ ಆಗ್ತಾರೆ ಇದರಲ್ಲಿ. ಏನ್ರಿ ಅಪ್ಪ, ಎಲ್ಲಿಗೆ ಬಂದು 3.5 ಕೋಟಿ ನಿಂತಿದೆ ಹೆಚ್ಚು ಕಡಿಮೆ. ಆಮೇಲೆ ಪೊಲೀಸರು ನೀವು ಹಿಂಗಾದ್ರೆ ಹೆಂಗ್ರಪ್ಪ? ನೋಡಿ, ಇದು ಒಂದು ಸ್ಟೋರಿನಾ. ಯಾಕೆ ನನಗೆ ಹೆಮ್ಮೆ ಇದೆ ನಮ್ಮ ರಿಪಬ್ಲಿಕ್ ಕನ್ನಡದ ಬಗ್ಗೆ ಅಂಥೇಳಿ, ಮಹಾಲಿಂಗ ನಾಯಕ ಅಂತ ಒಬ್ಬ ಪ್ರಶಸ್ತಿ ವಿಜೇತ